ಜಿಂಕೆ ಬೇಟೆಯಾಡಿ ಅಡುಗೆ ಮಾಡುತ್ತಿದ್ದ ಮನೆ ಮೇಲೆ ಅರಣ್ಯಾಧಿಕಾರಿಗಳ ದಾಳಿ, ಮೂವರು ವಶಕ್ಕೆ. ಜಿಂಕೆ ಬೇಟೆಯಾಡಿ ಅದರ ಮಾಂಸವನ್ನು ಬೇಯಿಸಿ ಅಡುಗೆ ಮಾಡುತ್ತಿದ್ದ ಮನೆಯೊಂದರ ಮೇಲೆ ಖಚಿತ ಮಾಹಿತಿ ಮೇರೆಗೆ ಅರಣ್ಯಾಧಿಕಾರಿಗಳು ದಾಳಿ ನಡೆಸಿ ಮೂವರು ಆರೋಪಿತರನ್ನು ಬಂಧಿಸಿರುವ ಘಟನೆ ಧಾರವಾಡ ತಾಲೂಕಿನ ಲಾಳಗಟ್ಟಿ ಗ್ರಾಮದಲ್ಲಿ ನಡೆದಿದೆ. ಲಾಳಗಟ್ಟಿ ಗ್ರಾಮದ ಫಕೀರಪ್ಪ ಮಡಿವಾಳಪ್ಪ ಮ್ಯಾಗೇರಿ ಹಾಗೂ ಧಾರವಾಡ ಹೊಸ ಯಲ್ಲಾಪುರದ ವಾಸುದೇವ್ ನಾಯಕ್ ಎಂಬುವವರೇ ಬಂಧಿತ ಆರೋಪಿಗಳು. ಜಿಂಕೆ ಬೇಟೆಯಾಡಿ ಅದರ ತಲೆ ಹಾಗೂ ಮಾಂಸವನ್ನು ಬೇಯಿಸಿ ಅಡುಗೆ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ಬಂದ ಹಿನ್ನೆಲೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುನೀತಾ ನಿಂಬರ್ಗಿ ಹಾಗೂ ಸಿಬ್ಬಂದಿ ಲಾಳಗಟ್ಟಿ ಗ್ರಾಮದ ಮನೆಯೊಂದರ ಮೇಲೆ ದಾಳಿ ನಡೆಸಿದ್ದಾರೆ. ಈ ವೇಳೆ ಜಿಂಕೆ ಮಾಂಸ ಬೇಯಿಸುತ್ತಿದ್ದುದು ಗೊತ್ತಾಗಿದೆ. ಆ ಮಾಂಸದ ಸಮೇತ ಅರಣ್ಯಾಧಿಕಾರಿಗಳು ಆ ಮನೆಯಲ್ಲಿದ್ದ ನಾಡಬಂದೂಕು, ಸಿಡಿಮದ್ದು, ಪಟಾಕಿ, ಸೀಸ ಹಾಗೂ ಗನ್ ಪೌಡರ್ ಕೂಡ ಜಪ್ತಿ ಮಾಡಿದ್ದಾರೆ. ಅಲ್ಲದೆ ಜಿಂಕೆ ಮಾಂಸ ಬೇಯಿಸಿ ಅಡುಗೆ ಮಾಡುತ್ತಿದ್ದ ಆ ಮೂವರು ಸೇರಿದಂತೆ ಒಂದು ಬೈಕ್ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಮೂವರನ್ನು ಬಂಧಿಸಿರುವ ಅರಣ್ಯಾಧಿಕಾರಿಗಳು ಅವರ ಮೇಲೆ ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ.